ನಮಸ್ತೆ ವೀಕ್ಷಕರೇ, ಅಗೋರಿ ಪರಿಹಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದಷ್ಟು ಮಾಹಿತಿಯನ್ನು ನೀಡ್ತಾ ಇದ್ದೀವಿ ವಾಮಾಚಾರದ ಕುರಿತಾಗಿ, ಜೊತೆಗೆ ಮಾಟ ಮಂತ್ರದ ಕುರಿತಾಗಿ. ಅಂದರೆ ದುಷ್ಟಶಕ್ತಿಗಳ ಪ್ರಭಾವ ನಮ್ಮ ಮೇಲೆ ಬಿದ್ದರೆ ಯಾವ ರೀತಿಯಾದಂಥ ಸಮಸ್ಯೆಗಳನ್ನು ನಾವು ಎದುರಿಸಬೇಕಾಗತ್ತೆ, ಆ ಸಮಸ್ಯೆಗಳಿಗೆ ಪರಿಹಾರಗಳು ಯಾವ ರೀತಿಯಾಗಿರುತ್ತೆ, ಇನ್ನು ಪ್ರಾಯದ ಹೆಣ್ಣು ಮಕ್ಕಳಿಗೆ ಈ ರೀತಿಯಾದಂಥ ಸಮಸ್ಯೆಗಳು ಏನಾದರೂ ಉಂಟಾದರೆ ಯಾವ ರೀತಿ ಚೇಂಜಸ್ನ ನೋಡಬಹುದಾಗಿದೆ, ಹಾಗೆ ಆ ಸಮಸ್ಯೆಯಿಂದ ಹೊರಗಡೆ ಬರೋದು ಹೇಗೆ, ಇದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಡಾಕ್ಟರ್ ಅಗರ್ಭನಾಥ್ ಅಘೋರಿ ಭೈರವಿ ಅಮ್ಮನವರು. ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಅವರನ್ನ ಬರಮಾಡ್ಕೊಳ್ಳೋಣ. ಅಮ್ಮ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಇನ್ನು ಮೊದಲನೇದಾಗಿ ಈ ದುಷ್ಟಶಕ್ತಿ ಅಂದ್ರೆ ಏನು, ಈ ದುಷ್ಟಶಕ್ತಿಗಳು ನಮ್ಮ ಮೇಲೆ ಬಂದಾಗ ಯಾವ ರೀತಿಯಾದಂಥ ಚೇಂಜಸ್ನ ನಾವು ಕಾಣಬಹುದು ಅಂತ ಹೇಳ್ತೀರಾ? ಹೇಳ್ತೀನಮ್ಮ. ಆದೇಶ್ ಜೈ ಶ್ರೀ ಮಹಾಕಾಳ್, ಶ್ರೀ ಗುರುಭ್ಯೋ ನಮಃ, ಜೈ ಶ್ರೀ ಕಾಮಾಖ್ಯ. ಈಗ ಇತ್ತೀಚೆಗೆ ಹೆಚ್ಚಾಗಿ ದುಷ್ಟಶಕ್ತಿಗಳದು ಅಟ್ಟಹಾಸ ಜಾಸ್ತಿ ಆಗ್ತಾ ಇದೆ. ಸಾಮಾನ್ಯವಾಗಿ ಇಲ್ಲಿ ಬಂದ ಕರ್ನಾಟಕ ರಾಜ್ಯಕ್ಕೆ ಬಂದ ಮೇಲೆ ತುಂಬ ಸಮಸ್ಯೆಗಳು ಕೇಳ್ಕೊಂಡು ಬರ್ತಾ ಇರೋದು ದುಷ್ಟಶಕ್ತಿಗಳು ಆವಾಹನೆ ಆಗಿರ್ತಕ್ಕಂಥವರೇ ಜಾಸ್ತಿ ಬರ್ತಾ ಇದ್ದಾರೆ. ಯಾಕೆ ಅಂತಂದರೆ ಈ ದುಷ್ಟಶಕ್ತಿಗಳು ಹೇಗೆ ನಮಗೆ ಆವರಿಸಿದೆ, ನಮ್ಮಲ್ಲಿದೆ ಅನ್ನೋದು ಗೊತ್ತಾಗೋದು ತುಂಬ ಜನಕ್ಕೆ ತುಂಬ ತಡವಾಗಿ ಗೊತ್ತಾಗತ್ತೆ. ಮತ್ತು ಅವ್ರಿಗೆ ಇದು ಇದೆ ಅಂತಲೂ ಗೊತ್ತಾಗಲ್ಲ. ಅವ್ರಿಗೆ ಮನೆಯಲ್ಲಿ ಇರಬೇಕಾದ್ರೆ ಸಾಮಾನ್ಯವಾಗಿ ಮೂಡ್ ಆಫ್ ಆಗುತ್ತೆ. ಅಂದರೆ ಅವರು ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೆ ಮೂಡ್ ಇರಲ್ಲ. ಮತ್ತು ಮನೆಯವ್ರ ಮೇಲೆ ಕಿರಿಕಿರಿ ಮಾಡೋದು, ಜಗಳ ಮಾಡೋದು, ಮತ್ತು ಇದ್ದಕ್ಕಿದ್ದಂಗೆ ಅವರು ಏನು ಸಮಸ್ಯೆನೇ ಇರಲ್ಲ. ಅಲ್ಲಿ ಇಲ್ಲದೆ ಇರುವಾಗಲೂ ಇದ್ದಕ್ಕಿದ್ದಂಗೆ ಸಮಸ್ಯೆಗಳನ್ನ ಸೃಷ್ಟಿ ಮಾಡಿಕೊಂಡು ಮಾತಾಡೋದು, ಕೂಗಾಡೋದು. ಸಾಮಾನ್ಯವಾಗಿ ಅಮಾವಾಸ್ಯೆ, ಹುಣ್ಣಿಮೆ ಮತ್ತು ಗ್ರಹಣಗಳ ಸಮಯದಲ್ಲಿ ಈ ಥರ ಒಂದು ಈಗ ಅಮಾವಾಸ್ಯೆ, ಮಹಾಲಯ ಅಮಾವಾಸ್ಯೆ, ಈಗಾಗಲೇ ದುಷ್ಟಶಕ್ತಿಗಳದ್ದು ಜಾಸ್ತಿ ಆಗ್ತಾ ಇರುತ್ತೆ. ಸೊ ಈ ಸಮಯಗಳಲ್ಲಿ ಜಾಸ್ತಿ ಮಾಡ್ತಾರೆ ಅವರು. ಈ ಥರ ಬಿಹೇವಿಯರ್ ಜಾಸ್ತಿ ಇರುತ್ತೆ ಅವ್ರದ್ದು. ಸೊ ಆಗ ನಮಗೆ ಗೊತ್ತಾಗುತ್ತೆ, ಯಾಕೆ ನೆನ್ನೆ ಚೆನ್ನಾಗಿದ್ರು ಇವತ್ತು ಹೀಗೆ ಆಡ್ತಿದ್ದಾರೆ ನಮ್ಮ ಮನೇಲಿ, ಇವ್ರಿಗೇನಾಯಿತು ಅನ್ನೋದು ಕ್ವಶನ್ ಎಲ್ಲರಲ್ಲೂ, ಮನೆಯವ್ರಿಗೆ ಎಲ್ರಿಗೂ ಇರುತ್ತೆ. ಸೊ ಅದು ಏನಾಗುತ್ತೆ, ಆ ಕಾಟ, ದುಷ್ಟಶಕ್ತಿ ಕಾಟಗಳು ಅನ್ನೋದು ಮನೆ ವಾತಾವರಣನ ಮೊದಲು ಕೆಡಿಸುತ್ತವೆ. ಓಕೆ. ಇನ್ನು ಅಮ್ಮ, ಇದು ಪ್ರಾಯದ ಹೆಣ್ಣು ಮಕ್ಕಳಿಗೆ ಈ ರೀತಿಯಾದಂಥ ದುಷ್ಟಶಕ್ತಿಗಳು ಏನಾದ್ರೂ ಆದರೆ ಅವರಿಗೆ ಹೆಚ್ಚಿನದಾಗಿ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಾರೆ, ಹೌದಾ? ಹೌದು. ಈಗ ಹಿಂದಿನ ಕಾಲದಲ್ಲಿ ಹೇಳ್ತಾ ಇದ್ರು, ಹಿರೀಕರು ಹೇಳ್ತಾ ಇದ್ರು, ಏನು ಹೇಳ್ತಿದ್ರು, ಮಧ್ಯಾಹ್ನ ಆಚೆ ಹೋಗ್ಬೇಡ, ರಾವು ಕಾಲ ಸಮಯದಲ್ಲಿ ಆಚೆ ಹೋಗ್ಬೇಡ, ಮತ್ತು ತಲೆ ಸ್ನಾನ ಮಾಡಿದಾಗ ಹಸಿ ತಲೆನಲ್ಲಿ ಆಚೆ ಹೋಗ್ಬೇಡ, ಅಥವಾ ಹೆಣ್ಮಕ್ಳು ಋತುಮತಿ ಆಗಿದ್ದ ಸಮಯದಲ್ಲಿ ಆ ಸಮಯದಲ್ಲಿ ಆಚೆ ಹೋಗಬೇಡಿ. ಆ ಕಾಲದಲ್ಲೆಲ್ಲ ಏನು ಅವರು ಪದ್ಧತಿಗಳನ್ನ ತಂದಿದ್ರು, ಆ ಪದ್ಧತಿಗಳು ಈಗ ಯಾರೂ ಫಾಲೋಅಪ್ ಇಲ್ಲ. ಮತ್ತು ಅದನ್ನೆಲ್ಲ ಮರ್ತು ಬಿಟ್ಟಿದ್ದಾರೆ. ಸೊ ಈಗ ಹೆಣ್ಮಕ್ಳಿಗೆ ಏನು ಅಂತಂದರೆ ಸಮಯ, ಸಂದರ್ಭ, ಹತ್ತಾಚಾಗಿ ಹೋಗಲೇಬೇಕು, ಆ ಸಮಯದಲ್ಲಿ ನಾವು ಆಚೆ ಹೋಗ್ಬೇಕು, ಈ ಥರ ಹೋಗ್ಬೇಕು ಅಂತಂದರೆ ಪ್ರೊಟೆಕ್ಷನ್ ಇರಬೇಕು. ಅವರು ಒಂದು ಪ್ರೊಟೆಕ್ಷನ್ ತೊಗೊಂಡಿರಬೇಕು, ಅಥವಾ ಒಂದು ಏನಾದರೂ ಅನುಷ್ಠಾನದಲ್ಲಿರಬೇಕು, ಅಥವಾ ಒಂದು ಯಾವುದಾದ್ರೂ ಒಂದು ಜಪದಲ್ಲಿರಬೇಕು. ಆ ಸಮಯದಲ್ಲಿ ಪ್ರತಿಯೊಬ್ಬರು ಹೆಣ್ಮಕ್ಳಿಗೂ ಹೇಳೋದಿಷ್ಟೇ ನಾನು, ಅವ್ರು ಏನಾದರೂ ಒಂದು ಮಂತ್ರ, ಅಟ್ಲೀಸ್ಟ್ ಒಂದು ಸಣ್ಣ ಮಂತ್ರ ಆದರೂ ಒಂದು ಅನುಷ್ಠಾನದಲ್ಲಿದ್ದರೆ ಯಾವ ದುಷ್ಟಶಕ್ತಿಗಳು ಸಹ ಅವರಿಗೆ ಬರೋದಿಲ್ಲ. ಸೊ ಈಗ ಸಾಮಾನ್ಯವಾಗಿ ಈಗಿನ ಕಾಲದ ಹೆಣ್ಮಕ್ಳುಗಳು ಅವ್ರಿಗೆಲ್ಲ ಏನು ಅಂತಂದರೆ ಸಮಯ, ಸಂದರ್ಭ ಗೊತ್ತಿಲ್ಲದೆ ಇರುವಾಗ ಅವರು ಆ ಸಮಯದಲ್ಲಿ ಆಚೆ ಹೋಗ್ಬಿಡ್ತಾರೆ. ಸೊ ಆಗೇನಾಗುತ್ತೆ, ಹಸಿಮಯಿ ಅಂತ ಕರಿತೀವಿ. ಸೊ ಆ ಸಮಯದಲ್ಲಿ ಈ ಬಾಣಂತಿಯರಿಗೆ, ಪ್ರೆಗ್ನೆಂಟ್ ಆದವ್ರಿಗೆ, ಇಂಥ ಹೆಣ್ಮಕ್ಳಿಗಳಿಗೆ, ಮತ್ತು ಅಪ್ರಾಪ್ತ ವಯಸ್ಕರಿ ಮಕ್ಕಳಿಗೆ, ಸೊ ಅವ್ರಿಗೆ ತುಂಬ ಬೇಗ ಅಟ್ಯಾಕ್ ಆಗುತ್ತೆ. ಯಾಕೆ ಅಂತಂದರೆ ಆ ಅಟ್ಯಾಕ್ ಆಗೋದಕ್ಕೆ ಕಾರಣ ಅವ್ರು ಬೇಗ ರಿಸೀವ್ ಮಾಡ್ತಾರೆ ಎನರ್ಜೀಸ್ನ. ಸೊ ಅದರಲ್ಲಿ ಪಾಸಿಟಿವ್ ಎನರ್ಜಿ ರಿಸೀವ್ ಮಾಡೋ ಸೋಲ್ಸ್ ಒಬ್ಬೊಬ್ಬರಲ್ಲಿ ಇರುತ್ತೆ, ನೆಗೆಟಿವ್ ಎನರ್ಜಿ ರಿಸೀವ್ ಮಾಡೋ ಸೋಲ್ಸ್ ಒಬ್ಬೊಬ್ಬರಲ್ಲಿ ಇರುತ್ತೆ. ಸೊ ಅವ್ರೇನಾಗುತ್ತೆ, ಬೇಗ ಅಟ್ಯಾಕ್ ಮಾಡ್ಕೊತಾರೆ. ಆ ಅಟ್ಯಾಕ್ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ಆ ಸ್ಥಳದಲ್ಲಿ ಒಳ್ಳೆ ಶಕ್ತಿ ಆದರೂ ಇರ್ಬೋದು, ಅಥವಾ ಕೆಟ್ಟ ಶಕ್ತಿ ಆದರೂ ಇರ್ಬೋದು, ಅಟ್ಯಾಕ್ ಅಂತೂ ಆಗೇ ಆಗುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡಬೇಕು ಅವರು. ಓಕೆ. ಎಸ್ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಒಂದಷ್ಟು ಮಾಹಿತಿಯನ್ನು ಅಘೋರಿ ಅಮ್ಮನವರು ನಮಗೆ ನೀಡ್ತಾ ಇದ್ದಾರೆ. ಇನ್ನು ಅಘೋರಿ ಅಮ್ಮನವ್ರನ್ನ ನೀವು ನೇರವಾಗಿ ಬಂದು ಭೇಟಿ ಆಗಬೇಕು, ನಿಮ್ಮಲ್ಲಿರುವಂತಹ ಸಮಸ್ಯೆಗಳಿಗೆ ಪರಿಹಾರ ಬೇಕು ಅಂದರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಒಂದು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡಿಕೊಂಡು ತದನಂತರ ನೇರವಾಗಿ ಅಘೋರಿ ಅಮ್ಮನವ್ರನ್ನ ಭೇಟಿ ಆಗಲಿಕ್ಕೆ ಅವಕಾಶವಿರುತ್ತೆ. ಇನ್ನು ಅಮ್ಮ, ಇವತ್ತಿನ ವಿಚಾರ ಏನು ಅಂತ ಹೇಳಿದ್ರೆ, ವಾಮಾಚಾರ ಅಂದ ತಕ್ಷಣ ಆ ಒಂದು ಪದ ಕೇಳಿದ್ರೆ ಒಂದು ರೀತಿಯಾದಂಥ ಭಯದ ವಾತಾವರಣ ಎಲ್ಲರಲ್ಲೂ ಮೂಡುತ್ತೆ. ಈ ವಾಮಾಚಾರದಿಂದ ದೂರ ಉಳಿಬೇಕು ಅಂದರೆ ಮುನ್ನೆಚ್ಚರಿಕೆಯಾಗಿ ನಾವು ಏನನ್ನ ಒಂದು ಕ್ರಮ ತಗೊಳ್ಬೋದು ಅಂತ ಹೇಳ್ತೀರಾ? ಒಂದು ಏನಂತಂದರೆ,
ಆ, ಅನುಷ್ಠಾನ ನಾ ಹೇಳ್ದಾಗೆ ಯಾವುದಾದ್ರೂ ಅವ್ರಿಗೆ ಒಂದು ಇಷ್ಟವಾದ ಒಂದು ಶಕ್ತಿಯ ಒಂದು ಅನುಷ್ಠಾನದಲ್ಲಿರಬೇಕು. ಜಪ, ಪೂಜೆ ಇವುಗಳಲ್ಲಿ ಕಂಪಲ್ಸರಿ ಇರಲೇಬೇಕು. ಮೇಯ್ನ್ ಮೆಡಿಟೇಷನ್ ಮಾಡೋದ್ರಿಂದ, ಈ ಪ್ರಾಣಾಯಾಮ ಮಾಡೋದ್ರಿಂದ ನಮಗೇನಾಗುತ್ತೆ ಅಂದರೆ ಈ ಶಕ್ತಿಗಳ ಜೊತೆ ಹೋರಾಡೋ ಅಂಥ ಶಕ್ತಿ ಸಿಗುತ್ತೆ. ಸೊ ಅದಕ್ಕೆ ನಾವು ಹಾರ ಕ್ರಿಯೇಟ್ ಮಾಡೋದು ಅಂತ ಕರಿತೀವಿ. ನಾವು ಈಗ ನಮ್ಮಲ್ಲಿ ಹೀಲಿಂಗ್ಸ್ ಬರುತ್ತೆ, ರೇಖಿ ಬರುತ್ತೆ, ಪ್ರಾಣಾಯಾಮ ಮೆಡಿಟೇಷನ್ಸ್ಗಳು ಬರ್ತಾ ಇರುತ್ತೆ. ಸೊ ಅದನ್ನು ಮಾಡ್ತಾ ಇದ್ದರೆ ನಮ್ಮ ಒಂದು ಸೌರಶಕ್ತಿ, ಒಂದು ಹಾರ ಏನಿರುತ್ತೆ, ಆ ಹಾರದ ಎನರ್ಜಿ ಎವಾಪ್ರೇಟ್ ಆಗ್ತಾ ಹೋಗುತ್ತೆ, ಎನ್ಲಾರ್ಜ್ ಆಗ್ತಾ ಹೋಗುತ್ತೆ. ಸೊ ಆ ಎನರ್ಜಿಗಳು ಎನ್ಲಾರ್ಜ್ ಆದಂಗೆ ದುಷ್ಟಶಕ್ತಿಗಳು ಅಟ್ಯಾಕ್ ಆಗೋದಕ್ಕೆ ಆಗೋದಿಲ್ಲ. ಸೊ ಅದನ್ನು ಈಗ ನೀವು ನೋಡಿರ್ಬೋದು, ಈಗ ಯಾವುದಾದ್ರೂ ಟಿ ವಿ ಕಾರ್ಯಕ್ರಮಗಳಲ್ಲಿ ದೇವರು ಬಂದರೆ ದೇವರಿಂದ ಒಂದು ಶಕ್ತಿ ಕಾಣಿಸುತ್ತೆ, ಒಂದು ಗೋಲ್ಡ್ ಕಲರು, ಸಿಲ್ವರ್ ಕಲರು ಒಂದು ಹಾರ ತೋರಿಸ್ತಾರೆ. ಆ ರೀತಿ ಹಾರ ಎಲ್ಲ ಹ್ಯೂಮನ್ ಬೀಯಿಂಗ್ಸ್ಗೂ ಇರುತ್ತೆ. ನಮ್ಮಲ್ಲಿ ಕಡಿಮೆ ಇರುತ್ತೆ, ಡಿವೈನ್ ಸೋಲ್ಸ್ ಇರೋರಿಗೆ ಅವ್ರಿಗೆ ಜಾಸ್ತಿ ಇರುತ್ತೆ, ಎನ್ಲೈಟ್ನಿಂಗ್ ಪರ್ಸನ್ಸ್ಗೆ ಜಾಸ್ತಿ ಇರುತ್ತೆ. ಆ ರೀತಿ ದೇವರುಗಳಿಗೆ ಇನ್ನೂ ಅತೀಂದ್ರಿಯವಾಗಿ ಇರುತ್ತೆ. ಸೊ ಆ ಹಾರ ಕ್ರಿಯೇಷನ್ಸ್ನ ಮೇಯ್ನ್ ಮಾಡ್ಕೋಬೇಕು ಅಂತಂದರೆ ಪ್ರತಿಯೊಬ್ಬರು ಯೋಗ ಮಾಡಬೇಕು. ಮೇಯ್ನು ಯೋಗದಲ್ಲಿ ಅಷ್ಟಾಂಗ ಯೋಗ ಬರುತ್ತೆ, ಅದರಲ್ಲಿ ಪೂಜೆ, ಮೆಡಿಟೇಷನ್ನು, ಪ್ರಾಣಾಯಾಮ ಮತ್ತು ಅನುಷ್ಠಾನಗಳು, ನಾಮಜಪಗಳು ಇವೆಲ್ಲ ಬರುತ್ತೆ. ಇದನ್ನು ಕಂಪಲ್ಸರಿ ಅವ್ರು ಇಟ್ಕೊಳ್ಳೇಬೇಕು. ಇದರಿಂದ ಏನಾಗುತ್ತೆ, ನಾವು ಆ ವಾಮಾಚಾರಗಳನ್ನ ಮಾಡೋದು ಮತ್ತು ಯಾವ ಅಟ್ಯಾಕ್ ಈಗ ಮಾಡಲೇಬೇಕು ಅಂತ ಏನಿಲ್ಲ. ಆ ದುಷ್ಟಶಕ್ತಿಗಳು ಇರೋ ಜಾಗದಲ್ಲಿ ನಾವು ಯಾರಾದರೂ ಹೋಗ್ತಾ ಇದ್ದರೆ, ಈಗ ಕೆಲವು ಕಡೆ ಇರುತ್ತೆ, ಈಗ ಸ್ಮಶಾನಗಳಿದ್ದ ಜಾಗ, ಆ ಜಾಗದಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ, ವೆಹಿಕಲಲ್ಲಿ ಹೋಗ್ಬೇಕಾದ್ರೆ, ಮತ್ತು ಆಕ್ಸಿಡೆಂಟ್ಸ್ಗಳಾಗಿರ್ತವೆ, ರೋಡಲ್ಲಿ ಆಕ್ಸಿಡೆಂಟ್ಸ್ಗಳಾಗಿ ಅಲ್ಪತೃಪ್ತಿ ಆತ್ಮಗಳು ಅಲ್ಲಿ ಸಂಚಾರದಲ್ಲಿ ಇರ್ತವೆ. ಆ ಸಮಯದಲ್ಲಿ ಹೋಗ್ತಾ ಇದ್ದರೆ ಅವಕ್ಕೆ ಆ ಹ್ಯೂಮನ್ ಬಾಡಿ ಹುಡುಕ್ತಾ ಇರ್ತವೆ, ಫಿಸಿಕಲ್ ಬಾಡಿ ಬೇಕು. ಸೊ ಅವು ಬೇಗ ಅಟ್ಯಾಕ್ ಆಗುತ್ತೆ. ಸೊ ಇದನ್ನು ತಡೆಗಟ್ಟಬೇಕಾದ್ರೆ ರಕ್ಷಣೆ ಮಾಡ್ಕೋಬೇಕು. ಮತ್ತು ನಮಗೆ ಈಗ ಯಾವುದಾದ್ರೂ ಮಾಲೆಗಳು, ಈಗ ಜಪ ಮಾಲೆಗಳು ಹಾಕ್ಕೊಳ್ಳೋದು, ಅಥವಾ ಏನಾದರೂ ಒಂದು ದೈವ ಶಕ್ತಿ ಇರ್ತಕ್ಕಂಥ ಒಂದು ದಾರ ಕಟ್ಕೊಳ್ಳೋದು, ಆ ಥರ ಒಂದು ಮಾಡಿಕೊಂಡ್ರೆ ಅವಾಯ್ಡ್ ಮಾಡ್ಬೋದು. ಇನ್ನು ಪದೇ ಪದೇ ಅನಾರೋಗ್ಯ ಅಂದರೆ ಆರೋಗ್ಯನೇ ಸರಿ ಇರಲ್ಲ, ಆರೋಗ್ಯ ಕೆಡ್ತಿರುತ್ತೆ, ಡಾಕ್ಟರ್ ಹತ್ರ ಹೋದರೆ ಎಲ್ಲನೂ ಚೆಕಪ್ ಮಾಡ್ತಾರೆ, ಎಲ್ಲ ಸರಿ ಇದೆ ಅಂತ ಹೇಳ್ತಾರೆ. ಆರೋಗ್ಯ ಬಾಧೆ ಅನ್ನೋದು ಎಲ್ಲರಲ್ಲೂ ಕಾಣಿಸ್ಕೊಳ್ತಿರುತ್ತೆ ಕೆಲವರಲ್ಲಿ. ಸೊ ಅಂಥವ್ರು ವಾಮಾಚಾರ ಆಗಿದೆ ಅಂತನಾ, ಅಥವಾ ಯಾವ ರೀತಿ ಆಗಿರುತ್ತೆ ಅಂತ? ಅದು ಈಗ ಮೆಡಿಕಲಿ ರಿಪೋರ್ಟ್ ಪ್ರಕಾರ ಮೆಡಿಕಲ್ಗೆ ಹೋದಾಗ ನಾವು ಎಲ್ಲ ನಾರ್ಮಲ್ ಇದೆ, ನಿಮಗೇನು ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಸೊ ಅದರಲ್ಲಿ ಏನಾಗುತ್ತೆ, ಇವ್ರಿಗೆ ಸುಸ್ತಾಗೋದು, ಮತ್ತು ಯಾವುದಾದ್ರು ತಲೆ ಸುತ್ತು ಬರೋದು, ನಿದ್ದೆ ಬರದೇ ಇರೋದು, ಈ ಥರ ಕೆಲವು ಸಮಸ್ಯೆಗಳು ಕಾಣಿಸ್ತಾ ಇರುತ್ತವೆ. ಸೊ ಈ ಸಮಸ್ಯೆಗಳಿದ್ದಾಗ ಅವ್ರಿಗೆ ನೆಗೆಟಿವ್ ಎನರ್ಜಿ ಒಳಗಡೆ ಅಟ್ಯಾಕ್ ಆಗಿದೆ ಅಂತ. ಆಮೇಲೆ ಹಿಮೋಗ್ಲೋಬಿನ್ ಕಡಿಮೆ ಆಗುತ್ತೆ. ಸಾಮಾನ್ಯವಾಗಿ ಈ ರಕ್ತ ಕುಡಿಯುತ್ತೆ ಅಂತ ಕೇಳಿರ್ತೀರ. ಸೊ ಹಿಮೋಗ್ಲೋಬಿನ್ ರಕ್ತ ಕಡಿಮೆ ಆಗ್ತಾ ಬರುತ್ತೆ. ಆಮೇಲೆ ಈ ಕ್ಯಾನ್ಸರ್ಗಳು, ಈ ಕ್ಯಾನ್ಸರ್ ಅಟ್ಯಾಕ್ಗಳು ಇವೆಲ್ಲ ಬರೋದಕ್ಕೆ ಕಾರಣ ಒಂದು ಸೈಂಟಿಫಿಕ್ ಆಗಿ ಒಂದು ರೀತಿ ಇದ್ದರೆ, ಸೈಂಟಿಫಿಕಲಿ ಮೆಡಿಕಲಲ್ಲಿ ಎಲ್ಲ ನಾರ್ಮಲ್ ಆಗಿದೆ ಅಂತ ಅನ್ನೋರಿಗೆ ಬ್ಲಡ್ಡಲ್ಲಿ, ಕೆಲವ್ರಿಗೆ ಬ್ಲಡ್ಡಲ್ಲಿ ಸೇರಿಕೊಂಡಿರುತ್ತೆ. ಈಗ ನಾನು ಒಂದು 2-3 ಕೆಲವು ಕೇಸಸ್ನ ಅಟೆಂಡ್ ಮಾಡಿದಾಗ ನೋಡಿದಾಗ ಗೊತ್ತಾಯಿತು, ಅವ್ರಿಗೆ ಎಲ್ಲೂ ಫಿಸಿಕಲ್ ಬಾಡಿ ಚೆನ್ನಾಗೇ ಇದೆ. ಸೊ ಅವ್ರಿಗೆ ಏನು ಪ್ರಾಬ್ಲಮ್ಸ್ ಇದೆ, ಇವ್ರಿಗೆ ಯಾಕೆ ಈ ರೀತಿ ಹೇಳ್ತಿದ್ದಾರೆ, ನಂಗೆ ನೆಮ್ಮದಿ ಇಲ್ಲ, ನಾನು ಸೂಯಿಸೈಡ್ ಅಟೆಂಪ್ಟ್ ಮಾಡಿದ್ದೀನಿ 2-3 ಸಲ, ನಂಗೆ ನಿದ್ದೆ ಬರ್ತಾ ಇಲ್ಲ, ನನಗೇನೋ ಹಿಂಸೆ ಆಗ್ತಿದೆ ಅಂತೆಲ್ಲ ಕೇಳ್ತಿದ್ದಾರೆ. ಸೊ ಯಾಕೆ ಅಂತ ನಾವು ಅಬ್ಸರ್ವ್ ಮಾಡಿ ನೋಡಿದಾಗ ಅದು ಬ್ಲಡ್ಡಲ್ಲಿ ಸೇರಿಕೊಂಡಿರುತ್ತೆ. ಮತ್ತು ಅವ್ರ ಬಾಡಿನಲ್ಲಿ ಎಲ್ಲಾದರೂ ಒಂದು ಕಡೆ ಅಟ್ಯಾಕ್ ಆಗಿರುತ್ತದು. ಸೊ ಆಗ ಆ ಅಂಗಕ್ಕೆ ತೊಂದರೆ ಕೊಡುತ್ತೆ. ಈಗ ಒಬ್ಬರಿಗೆ ತಲೆನೋವು, ಹೊಟ್ಟೆ ನೋವು, ಕತ್ತು ನೋವು, ಕೈಕಾಲು ನೋವು, ಸುಸ್ತಾಗೋದು, ಇದೆಲ್ಲ ಈ ವಾಮಾಚಾರ ಪ್ರಯೋಗದಿಂದ ಬರುತ್ತೆ. ಇನ್ನು ಬಾನಾಮತಿ ಪ್ರಯೋಗ, ಕಾಶ್ಮೀರ್ ಪ್ರಯೋಗ ಅಂತೆಲ್ಲ ಮಾಡ್ತಿರ್ತಾರೆ. ಸೊ ಆ ಪ್ರಯೋಗ ಮಾಡಿದವ್ರಿಗೆ ಪರಿಚಿತ್ತೆ ಒಂದು ದುಷ್ಟಶಕ್ತಿಗಳನ್ನ ಅವರು ಒಂದು ಆತ್ಮನ ಏನು ಮಾಡ್ತಾರೆ, ಅದಕ್ಕೆ ಒಂದು ಪ್ರಯೋಗ ಮಾಡಿ ಅದಕ್ಕೊಂದು ಶಕ್ತಿ ತುಂಬಿ ಇನ್ನೊಬ್ಬರ ಮೇಲೆ ಪ್ರಯೋಗ ಮಾಡ್ತಾರೆ, ಈ ಮಾಟ ಮಂತ್ರ ಮಾಡೋರೆಲ್ಲ. ಸೊ ಆಗೇನಾಗುತ್ತೆ, ಪರಿಚುತ್ತದು ಒಬ್ಬೊಬ್ರಿಗೆ, ಆ ಪರಿಚಿದ ಮಾರಕ್ಕೆ ಬೀಳುತ್ತೆ, ಒಬ್ಬರಿಗೆ ಹೊಡೆಯುತ್ತೆ, ಅದ್ರದ್ದು ಮಾರಕ್ಕೆ ಬಂದಿರುತ್ತೆ. ಮತ್ತು ಕೆಲವರಿಗೆ ಏನಾಗುತ್ತೆ ಅಂತಂದರೆ ರಕ್ತ ಬರೋ ಥರ, ಮೈಯೆಲ್ಲ ರಕ್ತ ಬರೋ ಥರ ಪರಿಚಿರೋದು ಅಲ್ಲದೆ ಚುಚ್ಚಕ್ಕೆ ಶುರುವಾಗುತ್ತೆ, ಸೂಜಿಲಿ ಚುಚ್ಚದಾಗೆ. ಈ ಥರ ಒಂದು ಇದು ಕಾಣಿಸಿದ್ರೆ ಬಾಡಿನಲ್ಲಿ ವಾಮಾಚಾರ ಪ್ರಯೋಗ ಆಗಿದೆ ಅಂತ ಅರ್ಥ. ಓಕೆ. ಈಗ ಈ ರೀತಿಯಾದಂಥ ವಾಮಾಚಾರ ಪ್ರಯೋಗ ಆಗಿದೆ ಅಂದ ತಕ್ಷಣನೇ ಸೊ ಏನೊಂದು ಕ್ರಮ ತಗೊಳ್ಬೇಕಾಗತ್ತೆ ನಾವುಗಳು ಅಂತ? ಮೇಯ್ನು ಅವಾಗ ಯಾರಾದರೂ ಈಗ ಗೊತ್ತಿರ್ತಕ್ಕಂಥ
ಯಾರಾದರೂ ಒಬ್ಬರು ದೈವಾಂಶಕ್ಕೆ ಸಂಬಂಧಪಟ್ಟಿರೋರನ್ನ, ಗುರುಗಳನ್ನ, ಅವ್ರನ್ನ ಭೇಟಿ ಮಾಡಬೇಕಾಗತ್ತೆ. ಇಲ್ಲಾಂದರೆ ದೇವಸ್ಥಾನಗಳು, ದೇವಸ್ಥಾನಗಳಲ್ಲಿ ಹೋದಾಗ ಕೆಲವು ದೇವಸ್ಥಾನಗಳಲ್ಲಿ ಯಾವ ದೇವಸ್ಥಾನಕ್ಕೆ ಹೋದರೆ ಯಾವ ರೀತಿ ತೊಂದರೆ ನಿವಾರಣೆ ಆಗತ್ತೆ ಅಂತ ಇರುತ್ತೆ, ಅವ್ರನ್ನ ಭೇಟಿ ಮಾಡಬೇಕಾಗತ್ತೆ. ಆಮೇಲೆ ಸಾಮಾನ್ಯವಾಗಿ ಮನೆಯಲ್ಲೇ ಸೂಕ್ಷ್ಮವಾಗಿ ನಾವು ಪರಿಹಾರ ಮಾಡ್ಕೋಬೇಕು ಅಂತ ಇದ್ದರೆ ನಾವೆಲ್ಲೂ ಹೋಗೋಕ್ಕಾಗಲ್ಲ, ಯಾರನ್ನೂ ಭೇಟಿ ಮಾಡೋಕ್ಕಾಗಲ್ಲ. ಈಗ ಯಾರನ್ನ ಭೇಟಿ ಮಾಡಬೇಕು ಏನು ಅನ್ನೋದು ಎಲ್ಲರಿಗೂ ಒಂದು ದೊಡ್ಡ ಪ್ರಶ್ನೆ ಇರುತ್ತೆ. ಸೊ ಆಗ ಏನು ಮಾಡಬೇಕು ಅಂತಂದರೆ, ಆ ಮನೆಯಲ್ಲಿ ಯಾವಾಗ್ಲೂ ಸ್ವಲ್ಪ ಮನೆ ಒರೆಸುವಾಗ ಉಪ್ಪು ಹಾಕ್ಬಿಟ್ಟು ಮನೆ ಒರೆಸ್ಬೇಕು. ಸೊ ಮತ್ತು ಸ್ನಾನ ಮಾಡುವಾಗ ನೀರಿಗೆ ಸ್ವಲ್ಪ ಉಪ್ಪು ಹಾಕೊಂಡು ಸ್ನಾನ ಮಾಡಬೇಕು. ಈ ಥರ ಒಂದು ಇದನ್ನ ಮಾಡ್ಕೋತಾ ಇದ್ರೆ ರೆಮಿಡೀಸ್ನ, ಸೊ ಆ ಶಕ್ತಿಗಳು, ದುಷ್ಟಶಕ್ತಿಗಳದ್ದು ಒಂದು ಕಾಟ ಕಡಿಮೆ ಆಗ್ತಾ ಬರುತ್ತೆ. ಇನ್ನೊಮ್ಮ ಮನೆಯಲ್ಲಿ ನೆಮ್ಮದಿ ಇರೋಲ್ಲ, ಜಗಳಗಳು ಹೆಚ್ಚಾಗುವಂಥದ್ದು, ಅನಾರೋಗ್ಯ ಸಮಸ್ಯೆ, ಹೊಂದಾಣಿಕೆ ಇಲ್ಲದೆ ಇರುವಂಥದ್ದು. ಸೊ ಈ ರೀತಿಯಾದಂಥದ್ದು ಆದಾಗ ಸೊ ಅದು ವಾಮಾಚಾರ ಆಗಿದೆ ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಅಂತ ಕೆಲವರು ಹೇಳ್ತಾರೆ. ಸೊ ಅದಾದ ನಂತರ ನಾವು ನಿಮ್ಮ ಬಳಿ ಬಂದರೆ, ಸೊ ನಿಮ್ಮ ಹತ್ರ ಬಂದರೆ ನಮಗೆ ಯಾವ ರೀತಿಯಾದಂಥ ಉಪಾಯಗಳನ್ನ ನೀವು ಹೇಳ್ಕೊಡ್ಬೋದು ಅಂತ? ಈಗ ನಮ್ಮ ಹತ್ರ ಬಂದಾಗ ಅವ್ರು ಹೇಳ್ತಾರೆ, ಈ ಥರ ಮನೇಲಿ ತೊಂದರೆ ಆಗ್ತಾ ಇದೆ, ಏನು ಮಾಡೋದು ಏನು ಅಂದಾಗ, ಸೊ ಅದನ್ನ ನಾವು ಕಂಡುಹಿಡಿತೀವಿ. ಯಾವ ರೀತಿ ತೊಂದರೆ ಆಗ್ತಾ ಇದೆ ಇವ್ರಿಗೆ ಅಂತ ನಾವು ನೋಡಿದಾಗ ನಮಗೆ ಆ ಸಮಸ್ಯೆ ಏನು, ಅವ್ರಿಗೆ ಯಾವ ರೀತಿ ಅವ್ರಿಗೆ ಪ್ರಯೋಗ ಮಾಡಿದ್ದಾರೆ, ಏನು ಪ್ರಯೋಗ ಮಾಡಿದ್ದಾರೆ ಅದೆಲ್ಲದೂ ನಮ್ಗೆ ಗೊತ್ತಾಗುತ್ತೆ. ಗೊತ್ತಾದಾಗ ಆ ಪ್ರಯೋಗನ ಅವ್ರಿಗೆ ರಿಮೂವ್ ಮಾಡೋದ್ರ ಮುಖಾಂತರ, ಆ ಎನರ್ಜೀಸ್ನ ಡಿಸ್ಚಾರ್ಜ್ ಮಾಡೋದ್ರ ಮುಖಾಂತರ ಡಿಸ್ಚಾರ್ಜ್ ಮಾಡ್ತೀವಿ. ಅದರಲ್ಲಿ ಯಂತ್ರ, ಮಂತ್ರ, ತಂತ್ರ 3 ಪದ್ಧತಿನೂ ನಾವು ಉಪಯೋಗಿಸ್ತೀವಿ. ಏನಂದರೆ ಅದು ಡಿಪೆಂಡ್ಸ್ ಅಪಾನ್ ಅವ್ರದ್ದು ಒಂದು ಇದ್ರ ಮೇಲೆ ಡಿಸೈಡ್ ಆಗಿರುತ್ತೆ. ತುಂಬ ಅವ್ರಿಗೆ ಜಾಸ್ತಿ ಆಯಿತು ಆಗಿದೆ, ಇದಕ್ಕೆ ಯಂತ್ರದಿಂದ ಮಂತ್ರದಿಂದ ಹೋಗಲ್ಲ ಇದು ಅಂತ ಅಂದವರಿಗೆ ನಾವು ತಂತ್ರ ಪ್ರಯೋಗ ಮಾಡ್ತೀವಿ. ಸೊ ಅದಕ್ಕೆ ಈ 3 ಪ್ರಯೋಗದ ಮುಖಾಂತರ ಅದನ್ನು ಡಿಸ್ಚಾರ್ಜ್ ಮಾಡಿ ಅವರಿಗೆ ಒಂದು ಪಾಸಿಟಿವ್ ಆಗಿ ಒಂದು ಹಾರನ ಕ್ರಿಯೇಟ್ ಮಾಡಿ ಪಾಸಿಟಿವ್ ಎನರ್ಜಿನ ತುಂಬಿ ಕಳಿಸ್ತೀವಿ. ಓಕೆ ಅಮ್ಮ, ಇನ್ನು ಹೆಣ್ಣು ಮಕ್ಕಳ ಮೇಲೇನೆ ಈ ರೀತಿಯಾದಂಥ ವಾಮಾಚಾರ ಆಗಿರ್ಬೋದು ಅಥವಾ ದುಷ್ಟಶಕ್ತಿಗಳು ಜಾಸ್ತಿ ಬರುತ್ತೆ ಅಂತ ಹೇಳ್ತಾರೆ. ಯಾಕೆಂದರೆ ಹೆಣ್ಣು ಮಕ್ಕಳಿಗೆ ಏನು ಅಂತಂದರೆ ರಿಸೀವಿಂಗ್, ನಾನು ಹೇಳ್ದಂಗೆ ಮೊದಲೇ ಹೇಳ್ದಾಗೆ ಅವರು ಬೇಗ ಎನರ್ಜಿಗಳನ್ನ ರಿಸೀವ್ ಮಾಡ್ಕೊತಾರೆ. ಸೊ ಅವ್ರಿಗೆ ಹೆಣ್ಮಕ್ಳ ಮೇಲೇ ಬೇಗ ಪ್ರಯೋಗಗಳು ಅಟ್ಯಾಕ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಅವ್ರಿಗೆ ಒಂದು ವೀಕ್ನೆಸ್ ಪಾಯಿಂಟ್ ಏನು ಸಿಗುತ್ತೆ ಅಂದರೆ ಪೀರಿಯಡ್ಸ್ ಟೈಮ್ ಸಿಗುತ್ತೆ. ಸೊ ಆ ಟೈಮ್ ನೋಡಿಕೊಂಡು ಆ ಟೈಮಲ್ಲಿ ಓಡಾಡೋ ಸಮಯದಲ್ಲಿ ಆ ಶಕ್ತಿಗಳು ಅಟ್ಯಾಕ್ ಮಾಡುತ್ತವೆ. ಎರಡನೇದು, ಅವ್ರಿಗೆ ಈಗ ಹೊಸದಾಗಿ ಮದುವೆ ಆಗಿರ್ತಾರೆ, ಹಸಿಮೈ ಇರುತ್ತೆ. ಸೊ ಅವರು ಆ ಸಮಯದಲ್ಲಿ ಓಡಾಡ್ತಾ ಇರುವಾಗ ಆಗ ಅಟ್ಯಾಕ್ ಆಗುತ್ತೆ. ಮತ್ತು ಬಾಣಂತಿ ಟೈಮಲ್ಲಿ. ಸೊ ಈ ಥರ ಸಮಸ್ಯೆಗಳು ಹೆಣ್ಮಕ್ಳಿಗೆ ಜಾಸ್ತಿ ಇರೋದ್ರಿಂದ ಸೊ ಅವ್ರಿಗೆ ನೆಗೆಟಿವ್ ಎನರ್ಜಿಗಳು ಬೇಗ ಅಟ್ಯಾಕ್ ಆಗುತ್ತವೆ. ಸೊ ಅದಕ್ಕೆ ಅವ್ರಗಳ ಮೇಲೆ ಜಾಸ್ತಿ ಪ್ರಯೋಗಗಳು ಮಾಡಿ ಹೆಣ್ಮಕ್ಳಿಗೇನೆ ಪ್ರಯೋಗಗಳು ಜಾಸ್ತಿ ಅವ್ರು ಉಪಯೋಗಿಸ್ಕೋತಾರೆ ಮಾಡೋದಕ್ಕೆ. ಸೊ ಅಂತ ಹೆಣ್ಣು ಮಕ್ಕಳು ನಿಮ್ಮ ಬಳಿ ಬಂದರೆ ಅದಕ್ಕೆ ಪರಿಹಾರ ಸಿಗುತ್ತೆ ಅಂತ ಹೇಳ್ತೀರಾ? ಖಂಡಿತ ಸಿಗುತ್ತೆ ಅಮ್ಮ. ಖಂಡಿತ ಅವ್ರಿಗೆ ಯಾವ ರೀತಿ ಯಾವ ಸಮಯದಲ್ಲಿ ಹೇಗಾಯಿತು ಅನ್ನೋದನ್ನ ನಮಗೆ ಗೊತ್ತಾಗುತ್ತೆ. ಸೊ ಆ ಸಮಯ ನೋಡಿಕೊಂಡು ನಾವು ಖಂಡಿತ ಅವರಿಗೆ ನಾವು ಪರಿಹಾರ ಕೊಡ್ತೀವಿ. ಈಗ ಸಾಮಾನ್ಯವಾಗಿ ಯಾರು ಏನು ಅಂತ ನಾವು ಸಾಮಾನ್ಯವಾಗಿ ಇದರಲ್ಲಿ ಹೇಳೋಲ್ಲ ಸೋಷಿಯಲ್ ಮೀಡಿಯಾದಲ್ಲಿ, ಆದರೂ ಹೇಳ್ತೀವಿ. ತುಂಬ ಚೆನ್ನಾಗಿರೋ ಹೆಣ್ಮಕ್ಳು, ಒಂದು 18 ವರ್ಷ, 15 ವರ್ಷ, 20 ವರ್ಷದವರು, ಚಿಕ್ಕ ಮಕ್ಕಳುಗಳಿಗೆ ಇದು ಅಟ್ಯಾಕ್ ಆಗಿ ಎಷ್ಟೋ ಜನ ಸೂಸೈಡ್ ಮಾಡ್ಕೋತಾ ಇದ್ದಾರೆ. ಈಗಾಗಲೇ ನನಗೆ ತುಂಬ ಕೇಸ್ಗಳು ಆ ಥರ, ಹಿಂಗೆ ನನ್ನ ಮಗಳು ಮಾಡ್ಕೊಂಡ್ಲು ಏನು ಅಂತ ಬಂದಾಗ ಚೆಕ್ ಮಾಡಿದಾಗ ನೋಡಿದ್ರೆ ವಾಮಾಚಾರ ಪ್ರಯೋಗ. ಅವ್ರಿಗೆ ಏನೂ ಸಮಸ್ಯೆ ಇಲ್ಲ. ನಾನು ಮೊದಲಿಂದಲೂ ನಾವು ಚೆಕ್ ಮಾಡಿದಾಗ ಗೊತ್ತಾಗಿದ್ದು ವಾಮಾಚಾರ ಯಾರು ಮಾಡಿದ್ರು, ಯಾಕೆ ಮಾಡಿದ್ರು ಅಂತಲೂ ಗೊತ್ತಾಗಿತ್ತು. ಸೊ ಈಗ ಮುಂದಕ್ಕೆ ಯಾರಿಗೂ ಈ ಥರ ಅನಾನುಕೂಲ ಆಗಬಾರ್ದು ಅಂತ ಹೇಳಿ ಆ ಹಾರ ಅಲ್ಲಿಗೆ ಕಟ್ ಮಾಡಿ ಆ ಎನರ್ಜಿನ ನಾವು ಡಿಸ್ಚಾರ್ಜ್ ಮಾಡಿ ಅವ್ರಿಗೆ ಒಳ್ಳೇದು ಮಾಡಿಕೊಟ್ವಿ. ಸೊ ಈ ರೀತಿ ಪ್ರಯೋಗಗಳು ಜಾಸ್ತಿ ಏನಂದರೆ ಒಂದು 8-10 ವರ್ಷದಿಂದ 20 ವರ್ಷದ ಒಳಗಡೆ ಇರೋ ಹೆಣ್ಮಕ್ಳುಗಳಿಗೆ ಜಾಸ್ತಿ ಆಗ್ತಾ ಇದೆ. ಓಕೆ. ಇನ್ನು ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಒಂದಷ್ಟು ಮಾಹಿತಿಯನ್ನು ನೀಡುತ್ತಾ ಇದ್ದೀವಿ. ಅಘೋರಿ ಅಮ್ಮನವರು ನಮ್ಮೊಟ್ಟಿಗೆ ಇದ್ದಾರೆ. ಇನ್ನು ನಿಮ್ಮ ಅಲ್ಲಿರುವಂತಹ ಸಮಸ್ಯೆಗಳಿಗೆ ಪರಿಹಾರ ಬೇಕು, ಯಾವುದೇ ರೀತಿಯಾದಂಥ ಸಮಸ್ಯೆಗಳಾಗಿರ್ಬೋದು, ಇವತ್ತಿನ ದಿನ ನಾವು ಮಾತಾಡ್ತಾ ಇರುವಂಥದ್ದು ವಾಮಾಚಾರದ ಕುರಿತಾಗಿ ಮಾತಾಡ್ತಾ ಇದ್ದೀವಿ. ಸೊ ಇದಕ್ಕೆ ಸಂಬಂಧಪಟ್ಟಂಥ ಏನಾದರೂ ಪ್ರಶ್ನೆಗಳಿದ್ರೆ ಅಥವಾ ಆ ರೀತಿಯಾದಂಥ ಸಮಸ್ಯೆಗಳನ್ನು ನೀವು ಎದುರಿಸ್ತಾ ಇದ್ದರೆ ಖಂಡಿತವಾಗಿಯೂ ಅಘೋರಿ ಅಮ್ಮನವರಿಂದ ಪರಿಹಾರ ಸಿಗುತ್ತೆ. ಸೊ ಶಾಶ್ವತವಾದಂಥ ಪರಿಹಾರ ಬೇಕು ಅನ್ನೋದಾದರೆ ಅವರನ್ನು ನೇರವಾಗಿ ಬಂದು ಒಂದ್ಸಲಿ ನೀವು ಭೇಟಿಯಾಗಬೇಕಾಗತ್ತೆ.
ನಿಮ್ಮನೆ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಒಂದು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡಿಕೊಂಡು ತದನಂತರ ಅಮ್ಮವ್ರನ್ನ ಭೇಟಿಯಾಗಲಿಕ್ಕೆ ಅವಕಾಶವಿದೆ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ವಿರಾಮದ ನಂತರ ಅಗೌರಿ ಪರಿಹಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಅಗೌರಿ ಅಮ್ಮನವರು ನಮ್ಮೊಟ್ಟಿಗೆ ಇದ್ದಾರೆ. ವಾಮಾಚಾರದ ಕುರಿತಾಗಿ, ದುಷ್ಟ ಶಕ್ತಿಗಳ ಕುರಿತಾಗಿ ನಾವು ತಿಳ್ಕೊಳ್ತಾ ಇದ್ದೀವಿ. ಈ ದುಷ್ಟ ಶಕ್ತಿಗಳು ಮೈ ಮೇಲೆ ಬಂದಿದೆ ಅಥವಾ ಅಟ್ಯಾಕ್ ಆಗಿದೆ ಅನ್ನೋದನ್ನ ಹೇಗೆ ಕಂಡುಹಿಡಿಯೋದು, ಜೊತೆಗೆ ಏನೆಲ್ಲ ಚೇಂಜಸ್ ನಮ್ಮ ಬಾಡಿನಲ್ಲಿ ನೋಡಬಹುದಾಗಿದೆ. ಸೊ ಇದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಅಗೌರಿ ಅಮ್ಮನವರು ನಮಗೆ ನೀಡ್ತಾ ಇದ್ದಾರೆ. ಜೊತೆಗೆ ಶಾಶ್ವತವಾದಂಥ ಪರಿಹಾರವನ್ನು ಕೂಡ ಅವರು ನಮಗೆ ಒದಗಿಸಿ ಕೊಡ್ತಾ ಇದ್ದಾರೆ. ಯಾವ ರೀತಿಯಾದಂಥ ಪರಿಹಾರ ಮಾರ್ಗಗಳಿವೆ, ಆ ಪರಿಹಾರವನ್ನು ಹೇಗೆ ಕಂಡುಕೊಳ್ಳೋದು, ಸೊ ಈ ರೀತಿಯಾದಂಥ ವಿಚಾರಗಳ ಕುರಿತಾಗಿ ನಾವು ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದೀವಿ. ಇನ್ನು ಈ ಚೌಡಿ ಪ್ರಯೋಗ ಅಂದರೆ ಏನು, ಯಾವ ರೀತಿಯಾಗಿ ಪ್ರಯೋಗವಾಗುತ್ತೆ, ಯಾವ ವಯಸ್ಸಿನ ಹೆಣ್ಣು ಮಕ್ಕಳಿಗೆ ಇದು ಹೆಚ್ಚಾಗಿ ಅಟ್ಯಾಕ್ ಆಗುತ್ತೆ ಅನ್ನೋದ್ರ ಕುರಿತಾಗಿ ತಿಳ್ಕೊಳ್ಳೋಣ. ಅಮ್ಮ, ಮೊದಲನೇದಾಗಿ ಈ ಚೌಡಿ ಪ್ರಯೋಗ ಅಂದರೆ ಏನು ಅನ್ನೋದನ್ನ ತಿಳಿಸ್ಕೊಡಿ. ಇದು ಚೌಡಿ ಪ್ರಯೋಗ ಅನ್ನೋದು ಚೌಡಿ ಅನ್ನೋದು ಒಂದು ದೇವತೆ. ಸೊ ಆ ದೇವತೆನ ಒಳ್ಳೆ ವಿಚಾರಕ್ಕೂ ಉಪಯೋಗಿಸ್ಕೋತಾರೆ, ಕೆಟ್ಟ ವಿಚಾರಕ್ಕೂ ಉಪಯೋಗಿಸ್ಕೋತಾರೆ. ಸೊ ಈಗ ಯಾವುದಾದ್ರೂ ವಾಮಾಚಾರ ಮಾಡಬೇಕು, ಏನಾದರೂ ಪ್ರಯೋಗ ಮಾಡಬೇಕು ಒಬ್ಬರ ಮೇಲೆ ಅಂತ ಅಂದಾಗ ಆ ದೇವತೆಗಳಿಗೆ ಚೌಡಿ ಪ್ರಯೋಗ ಅಂತ ಮಾಡ್ತಾರೆ. ಸೊ ಈಗೇನಂದರೆ ಯಾವ ವ್ಯಕ್ತಿ ಮೇಲೆ ಮಾಡಬೇಕು ಅವ್ರದನ್ನ ಯಾವುದಾದ್ರೂ ಬಟ್ಟೆ ತಗೋತಾರೆ, ಉಗುರು ತಗೋತಾರೆ, ಕೂದಲು ತಗೋತಾರೆ, ಕಾಲಲ್ಲಿರೋ ಮಣ್ಣು ತಗೋತಾರೆ, ಈ ಥರದನ್ನ ತೊಗೊಂಡು ಬಂದು ಅಥವಾ ಫೋಟೋ ಸಿಕ್ಕಿದ್ರೆ ಫೋಟೋ, ಈ ಥರದೆಲ್ಲ ವಸ್ತುಗಳನ್ನ ವ್ಯಕ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಸ್ತುಗಳನ್ನ ತೊಗೊಂಡು ಬಂದು ಆ ಒಂದು ಚೌಡಿ ಅಂತಕ್ಕಂಥ ಒಂದು ವಿಗ್ರಹನ ಪ್ರತಿಮೆನ ತಯಾರು ಮಾಡಿ ಆ ದೇವತೆಗೆ ತಾಮಸಿಕ ಪೂಜೆಗಳು ಅಂದರೆ ಬಲಿ ಕೊಡೋದು, ಮತ್ತು ಅದಕ್ಕೆ ರಕ್ತ ಅಭಿಷೇಕ ಮಾಡೋದು, ಈ ರೀತಿ ಎಲ್ಲ ಮಾಡಿ ಆ ದೇವಿನ ಒಂದು ಉನ್ಮತ್ತಾವಸ್ಥೆಗೆ ಕರ್ಕೊಂಡು ಬಂದು ಈ ಪ್ರಯೋಗನ ಮಾಡಿ ಆ ದೇವಿನ ಆ ವ್ಯಕ್ತಿ ಮೇಲೆ ಬಿಡ್ತಾರೆ. ಸೊ ಆಗ ಆ ದೇವಿಲಿ ಇರ್ತಕ್ಕಂಥ ಒಂದು ದುಷ್ಟ ಶಕ್ತಿ ಏನಿರುತ್ತೆ ಅದು ಅವ್ರಿಗೆ ಅಟ್ಯಾಕ್ ಆಗುತ್ತೆ. ಸೊ ಅದು ಒಂದು ರೀತಿ ಪ್ರಯೋಗ. ಆ ಪ್ರಯೋಗನ ಚೌಡಿ ಪ್ರಯೋಗ ಅಂತ ಕರೀತಾರೆ. ಸೊ ಈ ಚೌಡಿ ಪ್ರಯೋಗನ ಹೆಣ್ಮಕ್ಳು ಅಂದರೆ ಹೇಳಿದ ಎಲ್ಲ ವಯಸ್ಸಿನ ಹೆಣ್ಮಕ್ಳಿಗೆ ಎಲ್ಲರಿಗೂ ಅಂದರೆ ಒಂದು ಫ್ಯಾಮಿಲಿಗೂ ಮಾಡ್ತಾರೆ. ಪರ್ಟಿಕ್ಯುಲರ್ ಆಗಿ ಅತಿ ಹೆಚ್ಚಾಗಿ ವಶೀಕರಣ ಮಾಡ್ಕೊಳಕ್ಕೆ ಮಾಡ್ತಾರೆ. ಒಂದು ಹೆಣ್ಮಕ್ಳು ಏನೋ ಒಂದು ಹೆಣ್ಮಗು ಇತ್ತು ಅಂತಂದರೆ ಆ ಹೆಣ್ಮಗು ವಶೀಕರಣ ಮಾಡ್ಕೊಳ್ಳೋಕ್ಕೆ, ಮತ್ತು ಅವರು ಒಬ್ಬೊಬ್ರಿಗೆ ಮಾರಣ ಪ್ರಯೋಗಕ್ಕೂ ಉಪಯೋಗಿಸ್ಕೋತಾರೆ. ಸೊ ಈ ರೀತಿ ಒಂದು ಒಟ್ಟಿನಲ್ಲಿ ಒಂದು ದುಷ್ಟ ಪ್ರಯೋಗಕ್ಕೆ ಬಳಸ್ತಕ್ಕಂಥದ್ದು ಆ ಶಕ್ತಿನ ಆ ಚೌಡಿನಲ್ಲಿ ಉಪಯೋಗಿಸ್ಕೋತಾರೆ. ಸೊ ಅದರಿಂದ ಆ ಚೌಡಿ ಪ್ರಯೋಗ ಮಾಡ್ತಾರೆ. ಸೊ ಅದನ್ನು ಮಾಡಿ ಕಂಡಿಡಿದು ಗೊತ್ತಾದಾಗ, ನಮಗೆ ಇದು ಚೌಡಿ ಪ್ರಯೋಗ ಆಗಿದೆ ಅಂತ ಗೊತ್ತಾದಾಗ, ಸೊ ಅದೇ ರೀತಿ ಅದೇ ಚೌಡಿನ ಮನವೊಲಿಸಿ ನಾವು ಏನು ಮಾಡ್ತೀವಿ, ಆಕೆನ ಆವಾಹನೆ ಮಾಡಿಕೊಂಡು ಮನವೊಲಿಸಿ ನೀನು ಮಾಡ್ತಿರೋದು ತಪ್ಪು, ನೀನು ಹೋಗಿರೋ ದಾರಿ ತಪ್ಪು ಅನ್ನೋ ಹೇಳೋ ಶಕ್ತಿ ನಮ್ಮಲ್ಲಿ ಇರುತ್ತೆ. ಸೊ ಅದನ್ನು ಆರ್ಡ್ರ್ ಮಾಡಿ ಆಕೆ ಏನು ಕೇಳ್ತಾಳೋ ಆಕೆ ನಾವು ಕೊಟ್ಟು ಆ ಮಾಡಿರ್ತಕ್ಕಂಥ ಪ್ರಯೋಗನ ವಾಪಸ್ಸು ನಾವೇನು ಮಾಡ್ತೀವಿ, ಡಿಸ್ಚಾರ್ಜ್ ಮಾಡ್ತೀವಿ, ರಿಮೂವ್ ಮಾಡ್ತೀವಿ. ವಾಪಸ್ ಆ ಪ್ರಯೋಗನ ರಿಮೂವ್ ಮಾಡಿ ಅದೇ ಚೌಡಿನ ಒಂದು ಶಕ್ತಿಯಾಗಿ ಒಳ್ಳೆತನವಾಗಿ ಉಪಯೋಗಿಸ್ಕೊಳ್ಳಂಗೆ ಕೊಟ್ಟು ಅವರಿಗೆ ಒಂದು ಆಶೀರ್ವಾದ ಮಾಡ್ತೀವಿ. ಸೊ ಈ ಒಳ್ಳೆಯದು ಮತ್ತು ಕೆಟ್ಟದ್ದು ಎರಡೂ ಮಾಡೋ ಶಕ್ತಿ ಚೌಡಿಯಲ್ಲಿರುತ್ತೆ. ಅಂದರೆ ಈ ಚೌಡಿ ಪ್ರಯೋಗವನ್ನು ಯಾವ ವಯಸ್ಸಿನವ್ರಿಗೆ ಹೆಚ್ಚಾಗಿ ಮಾಡ್ತಾರೆ ಅಂತ? ಸಾಮಾನ್ಯವಾಗಿ ಹೆಣ್ಮಕ್ಳು ವಯಸ್ಸಿಗೆ ಬಂದಿರತಕ್ಕಂಥ ಹೆಣ್ಮಕ್ಳುಗಳ ಮೇಲೆ ಮಾಡ್ತಾರೆ, ಮತ್ತು ಫ್ಯಾಮಿಲಿಗಳ ಮೇಲೂ ಮಾಡ್ತಾರೆ. ಫ್ಯಾಮಿಲಿನಲ್ಲಿ ಏನಾದ್ರೂ ಅವ್ರ ಫ್ಯಾಮಿಲಿ ಈಗಾಗಬೇಕು ಆಗಾಗಬೇಕು ಅಂತ ಏನಾದರೂ ಕಷ್ಟ ಕೊಡಬೇಕು ಅಂತ ಇರೋರ್ಗು ಮಾಡೇ ಮಾಡ್ತಾರೆ ಅದನ್ನು. ಈ ಚೌಡಿ ಪ್ರಯೋಗ ಎಲ್ಲ ರೀತಿಯಲ್ಲೂ ಉಪಯೋಗಿಸ್ಕೋತಾರೆ ಅದನ್ನು. ಕೆಲವ್ರದ್ದು ಈಗ ಅಧಿಕಾರ, ಈಗ ರಾಜಕೀಯಕ್ಕೂ ಚೌಡಿ ಪ್ರಯೋಗ ಮಾಡ್ಕೊತಾರೆ. ಸೊ ಇದು ಎಲ್ಲ ಕೆಲಸನೂ ಮಾಡುತ್ತೆ ಒಟ್ಟಿನಲ್ಲಿ ಚೌಡಿ. ಏನ್ಗಿಂತ ಯಾವ ಕೆಲಸ ಹೇಳ್ತೀವೋ ಆ ಕೆಲಸ ಮಾಡಿಕೊಡುತ್ತೆ. ಓಕೆ ಓಕೆ ಅಮ್ಮ, ಈ ರೀತಿಯಾಗಿ ಚೌಡಿ ಪ್ರಯೋಗ ಆಗಿದೆ ಅಂತ ಅಂದಾಗ ನಮ್ಮಲ್ಲಿ ಏನೆಲ್ಲ ಒಂದು ಚೇಂಜಸ್ ಕಾಣಿಸುತ್ತೆ ಆಗಿದ್ರೆ ನಾವು ಕಂಡುಹಿಡ್ಕೊಳ್ಬಹುದು ಅನ್ನೋದಾದರೆ? ಮನೆಯಲ್ಲಿ ಹಠ ಹಿಡಿಯೋದು, ಸೇಮ್ ಚಂಡಿ ಥರ ವರ್ತನೆ, ಇದ್ದಕ್ಕಿದ್ದಂಗೆ ಕೋಪ ಬಂದ್ಬಿಡುತ್ತೆ,
ಮತ್ತು ಇದಕ್ಕಿದಂಗೆ ಹೊಡಿತಾರೆ. ಈಗ ಕೆಲವರು ತಾಯಂದಿರು ಮಕ್ಳಿಗೆ ಹೊಡಿತಾ ಇರ್ತಾರೆ, ರೀಸನ್ನೇ ಇಲ್ಲ ಹೊಡಿತಾ ಇರ್ತಾರೆ. ಮಕ್ಳುಗಳು ರೀಸನ್ನೇ ಇಲ್ಲ ಫ್ಯಾಮಿಲಿ ಮೇಲೆ ಕೂಗಾಡ್ತಾ ಇರ್ತಾರೆ. ತಾಯಿ ಚೆನ್ನಾಗಿ ನೋಡ್ಕೊಂಡ್ರು ತಾಯಿ ಮೇಲೆ ಕೋಪ ಮಾಡ್ಕೊತಾರೆ, ಬೈಯೋದು ಜಗಳ ಮಾಡೋದು ಮಾಡ್ತಿರ್ತಾರೆ. ಒಬ್ರಿಗೊಬ್ರು ಹೊಡೆದಾಟಗಳು ನಡೀತಾ ಇರುತ್ತೆ, ಗಂಡ ಹೆಂಡತಿ ನಡುವೆ ಜಗಳಗಳು ನಡೀತಾ ಇರ್ತವೆ. ಮನೆ ವಾತಾವರಣ ಒಳಗೆ ಮನೆಗೆ ಹಾಕೋಗ್ತೀನಪ್ಪ ಅಂತ ಅನಿಸ್ತಾ ಇರುತ್ತೆ. ಈ ರೀತಿ ವೈಮನತ್ವ ಜಾಸ್ತಿ ಇರುತ್ತೆ ಈ ಪ್ರಯೋಗ ಆದವ್ರಿಗೆ. ಸೊ ಅದು ಒಳಗೆ ಹೋಗ್ತಿದ್ದಂಗೆ ಗೊತ್ತಾಗ್ಬಿಡುತ್ತೆ, ನಮಗೇನು ಫೀಲ್ ಆಗುತ್ತೆ. ಅದು ಹೋಗಿ ಕೂತ್ಕೊತಿದ್ದಂಗೆ ಮನೆ ವಾತಾವರಣದಲ್ಲಿ ಫುಲ್ಲು ಅದು ಹೆಂಗೆ ಅಂದರೆ ಚೌಡಿ ಅಂದರೆ ಉಗ್ರವಾಗಿರೋ ಅಂಥದ್ದು ಅಂತ, ಆ ಉಗ್ರಾಕಾರ ಅಲ್ಲಿರುತ್ತೆ. ಸೊ ಆಗ ಅದು ಪ್ರಯೋಗ ಅಂತ ನಮಗೆ ಗೊತ್ತಾಗುತ್ತೆ. ಓಕೆ. ಇನ್ನು ಈ ಚೌಡಿ ಪ್ರಯೋಗ ಬರೀ ಹೆಣ್ಣು ಮಕ್ಕಳ ಮೇಲೆ ಮಾತ್ರ ಮಾಡ್ತಾರಾ ಅಥವಾ ಗಂಡು ಮಕ್ಕಳ ಮೇಲೂ ಇದು ಪ್ರಯೋಗವಾಗುತ್ತಾ ಅಂತ? ಗಂಡು ಮಕ್ಕಳಿಗೂ ಇರುತ್ತೆ ಪ್ರಯೋಗ. ಹೇಳಿದಾಗ ಫ್ಯಾಮಿಲಿಗೆ ಮಾಡ್ತಾರೆ, ಫುಲ್ ಫ್ಯಾಮಿಲಿ ಅಂದರೆ ಅಲ್ಲಿ ಮಕ್ಕಳು, ಗಂಡು ಮಕ್ಕಳು, ಫ್ಯಾಮಿಲಿ ಎಲ್ಲರೂ ಇರುತ್ತೆ. ಸೊ ಚೌಡಿ ಅನ್ನೋದು ಒಂದು ಶಕ್ತಿ. ಆ ಶಕ್ತಿನ ಎಲ್ಲರ ಮೇಲೂ ಉಪಯೋಗಿಸ್ಬೋದು. ಸೊ ಅದು ಅವರು ಯಾರ ಮೇಲೆ ಬೇಕೋ ಅವ್ರ ಮೇಲೆ ಪ್ರಯೋಗ ಮಾಡ್ತಾ ಇರ್ತಾರೆ. ಸೊ ಅದು ಬೇಗ ಜಾಸ್ತಿ ಯಾವ ರೀತಿ ಇವರು ಆ ದೇವಿಗೆ ಕೊಡ್ತಾರೆ ಪ್ರಯೋಗ ಮಾಡುವಾಗ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡು ಅದು ಅಟ್ಯಾಕ್ ಮಾಡೋದಕ್ಕೆ. ಸೊ ಹಂಗೆ ಮಾಡಿ ಬಿಡ್ತಾರೆ ಅದು ಚೌಡಿನ, ಅದು ಚೌಡಿ ಬಿಡೋದು ಅಂತ ಕರೀತಾರೆ. ಹಾಂ. ಓಕೆ. ಇನ್ನು ಈ ರೀತಿ ಆಗಿದೆ ಅಂತ ಹೇಳಿ ನಿಮ್ಮ ಬಳಿ ಬಂದರೆ ವೀಕ್ಷಕರಿಗೆ ಒಂದು ಕಿವಿ ಮಾತು ಕೊಡೋದಾದರೆ ನೀವು, ಸೊ ಯಾವ ರೀತಿಯಾದಂಥ ಪರಿಹಾರವನ್ನು ನೀವು ಒದಗಿಸ್ಕೊಡ್ತೀರಾ, ಮತ್ತು ಅವ್ರಿಗೆ ಯಾವ ರೀತಿ ಪ್ರಿಪೇರ್ ಆಗಿ ನಿಮ್ಮ ಹತ್ರ ಬರಬೇಕಾಗತ್ತೆ? ಅದು ಏನಿಲ್ಲ, ಈಗ ಬಂದಾಗ ನಮಗೆ ಇದು ಚೌಡಿ ಪ್ರಯೋಗ ಅಂತ ನಮಗೆ ಗೊತ್ತಾಗುತ್ತೆ. ಯಾವ ಪ್ರಯೋಗ ಇವ್ರಿಗೆ ಮಾಡಿದ್ದಾರೆ ಅನ್ನೋದು ನಮಗೆ ಆ ವ್ಯಕ್ತಿ ನೋಡಿದ ಮೇಲೆ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಸೊ ಆಗ ಆ ವ್ಯಕ್ತಿಗೆ ಈಗ ಚೌಡಿ ಪ್ರಯೋಗ ತೆಗಿಬೇಕಾದ್ರೆ ಆ ಚೌಡಿ ಪ್ರಯೋಗನ ನಾವು ಸೇಮ್ ಅದೇ ರೀತಿ ಚೌಡಿ ಯಂತ್ರ ಮಂಡಲ ಹಾಕಬೇಕು. ಮಂಡಲ ಹಾಕಿ ಮಂಡಲ ಪ್ರಯೋಗ ಮಾಡಿ, ಮಂಡಲದಲ್ಲಿ ಚೌಡಿನ ಆವಾಹನೆ ಮಾಡಿ, ಸೊ ಅವ್ರನ್ನ ಅಲ್ಲಿ ಕೂರಿಸಿ ಆ ಚೌಡಿಗೆ ಅವ್ರು ಯಾರು ಪ್ರಯೋಗ ಮಾಡಿರ್ತಾರೆ ಅದನ್ನು ವಾಪಸ್ಸು ಅದನ್ನು ರಿಮೂವ್ ಮಾಡಿ ಮತ್ತು ಆ ದಿಗ್ಬಂಧನ ಮಾಡಿ ಆ ವ್ಯಕ್ತಿಗೆ ಅವ್ರಿಗೆ ಈ ಪ್ರಯೋಗದಿಂದ ನಾವು ವಿಮುಕ್ತಿ ಮಾಡಿ ಕೊಡ್ತೀವಿ. ಸೊ ಆಗ ಅವ್ರಿಗೆ ಏನಾಗುತ್ತೆ, ಒಳ್ಳೆಯದಾಗುತ್ತೆ. ಹಂಗೆ ಮಾಡಿ ಮತ್ತು ಈ ಮಾಡಿರ್ತಕ್ಕಂಥ ಚೌಡಿನ ವಿಸರ್ಜನೆ ಮಾಡಿಸ್ಬಿಟ್ಟು ಅವರಿಗೆ ಕ್ಲಿಯರ್ ಮಾಡ್ತೀವಿ. ಓಕೆ ಅಮ್ಮ, ಒಂದು ಸಲ ನಿಮ್ಮ ಹತ್ರ ಬಂದು ಆ ಪರಿಹಾರವನ್ನು ತಗೊಂಡು ಹೋದ್ಮೇಲೆ ಮತ್ತೆ ಆ ರೀತಿಯಾದಂಥದ್ದು ಮರುಕಳಿಸಲ್ವಾ? ಬರಲ್ಲ. ಅದು ಏನೋ ಮಾಡಿರ್ತೀವಿ ಅಂದರೆ ಇದೇ ಪ್ರಯೋಗ ಅಂದರೆ ಯಾವ ಪ್ರಯೋಗನೂ ಅವ್ರ ಮೇಲೆ ಬರಲ್ಲ. ಸೊ ಆ ರೀತಿ ನಾವು ಅಷ್ಟದಿಗ್ಬಂಧನ ಮಾಡ್ತೀವಿ ಮತ್ತು ದಶದಿಗ್ಬಂಧನ ಮಾಡ್ತೀವಿ. ದಶದಿಗ್ಬಂಧನ ಮಾಡಿ ಆ ವ್ಯಕ್ತಿಗೆ ಯಾವುದೇ ದುಷ್ಟಶಕ್ತಿಗಳು ಅಟ್ಯಾಕ್ ಆಗಬಾರ್ದು ಅಂತ ಹೇಳಿ ಒಂದು ಪ್ರೊಟೆಕ್ಷನ್ ಮಾಡಿ ಕೊಡ್ತೀವಿ. ಸೊ ಪ್ರೊಟೆಕ್ಷನ್ ಮಾಡಿ ಅವ್ರಿಗೆ ಆ ಒಂದು ರೀತಿ ಒಂದು ಪೂಜೆ ಮಾಡ್ಕೊಳ್ಳೋದಕ್ಕೂ ಸಹ ಯಾವ ದೇವಿನ ಅವರು ಯಾವ ದೇವ್ರನ್ನ ಅವರು ಇನ್ಮೇಲೆ ಅನುಷ್ಠಾನ ಮಾಡ್ಕೊಂಡು ಹೋಗಬೇಕು ಅಂತ ಹೇಳಿ ಆ ಶಕ್ತಿ, ದೇವ್ರ ಶಕ್ತಿದು ಒಂದು ನಾಮ ಜಪ, ಮಂತ್ರ ಜಪ ಈ ರೀತಿ ಕೊಟ್ಟು ಅದನ್ನು ಕಂಟಿನ್ಯೂ ಮಾಡೋಕ್ಕೆ ಹೇಳ್ತೀವಿ. ಅವ್ರ ಮನೇಲಿ ಕಂಟಿನ್ಯೂ ಮಾಡ್ಕೋಬೇಕು. ಅನುಷ್ಠಾನ ಯಾವತ್ತೂ ನಿಲ್ಲಿಸಬಾರ್ದು. ನಿಲ್ಲಿಸಿದ್ರೆ ಈ ರೀತಿ ಪ್ರಯೋಗಗಳು ನಡೀತಾ ಇರ್ತವೆ. ಸೊ ಅದರಿಂದ ಅವ್ರು ಮಾಡಲೇಬೇಕು, ಕಂಪಲ್ಸರಿ ಮಾಡಕ್ಕೆ ಕೊಟ್ಬಿಟ್ಟು ಕಳಿಸ್ತೀವಿ. ಓಕೆ. ಇನ್ನು ಅಮ್ಮ, ಮನೆಯಲ್ಲಿ ಪೂಜೆ ಮಾಡಬೇಕು, ದೀಪ ಹಚ್ಚಬೇಕು, ಪಾಸಿಟಿವ್ ಎನರ್ಜಿಯನ್ನು ನಾವು ತಗೋಬೇಕು ಅಂತ ಮನೆಯಲ್ಲಿ ಹೇಳಿದಾಗ ಈಗಿನ ಕಾಲದ ಮಕ್ಕಳು ಏನು ಮಾಡ್ತಾರೆ, ಅದು ಮೂಢನಂಬಿಕೆ ಅಂತನೋ ಅಥವಾ ಅದನ್ನು ನೆಗ್ಲೆಕ್ಟ್ ಮಾಡ್ತಾರೆ. ಸೊ ಈ ರೀತಿಯಾದಂಥ ವಾಮಾಚಾರ ಪ್ರಯೋಗ ಅಥವಾ ನೆಗೆಟಿವ್ ಎನರ್ಜಿ ಬರಬಾರ್ದು ಅಂದರೆ ಸೊ ಆ ರೀತಿಯಾದಂಥ ಪೂಜೆ ಪುನಸ್ಕಾರಗಳನ್ನು ಮಾಡೋದು, ಮನೆಯಲ್ಲಿ ಒಂದು ವೈಬ್ನ ಕ್ರಿಯೇಟ್ ಮಾಡೋದು ಒಳ್ಳೆಯದು ಅಂತ ಹೇಳ್ತೀರಾ? ಒಳ್ಳೆಯದು. ಈಗ ಏನಂದರೆ ಈಗ ಕೆಲವರು ಹೇಳ್ತಾರೆ, ಇವಾಗಿನಂತೂ ನಾವು ಗಮನಿಸ್ತಾ ಇದ್ದೀವಿ, ಅಟ್ಲೀಸ್ಟು ಆ ಕಾಲದಲ್ಲಿ ಸಾಮಾನ್ಯವಾಗಿ ವಾರ ಮಾಡಬೇಕು ಅಂತ ಅಂತಿದ್ರು. ನಮ್ಮ ದೇವರು ಈಶ್ವರ ಸೋಮವಾರ ಮಾಡ್ತೀವಿ, ನಮ್ಮ ದೇವರು ದೇವಿ ಗಣಪತಿ ಮಂಗಳವಾರ ಮಾಡ್ತೀವಿ. ಈ ರೀತಿ ವಾರ ಅಂತ ಯಾಕೆ ಅವಾಗಿತ್ತು ಅಂತಂದರೆ ಆ ವಾರಕ್ಕೊಂದ್ಸತಿ ಆ ದೇವ್ರನ್ನಾದರೂ ಧ್ಯಾನ ಮಾಡಿ, ಅದು ಮನೆ ಶುಚಿತ್ವ ಮಾಡಿ, ಸ್ವಚ್ಛತೆ ಕಾಪಾಡಿ, ಆ ದೇವ್ರನ್ನ ಧ್ಯಾನ ಮಾಡಿ, ಆ ಜ್ಯೋತಿ ಬೆಳಗಿ ಆವಾಹನೆ ಮಾಡಿದಾಗ ಆ ದೇವ್ರ ಶಕ್ತಿ ಅಲ್ಲಿ ಆವಾಹನೆ ಆಗುತ್ತೆ, ಆ ವಾತಾವರಣ ಚೆನ್ನಾಗಿರುತ್ತೆ. ಇತ್ತೀಚೆಗೆ ಅದು ಯಾವುದೂ ನಡೀತಾ ಇಲ್ಲ. ಕೆಲವರು ಮಾಡ್ತಾ ಇರ್ಬೋದು ಸಂಪ್ರದಾಯದಲ್ಲಿ. ಸೊ ಕೆಲವರು ಸಾಮಾನ್ಯವಾಗಿ ನಾವು ಗಮನಿಸಿದ ಪ್ರಕಾರ ಒಂದು 50% ಜನ ಮಾಡ್ತಿದ್ದಾರೆ, 50% ಜನ ಮಾಡ್ತಾ ಇಲ್ಲ. ಅದು ಇಲ್ಲಿ ಮಾಡಬಾರ್ದು. ಕಂಪಲ್ಸರಿ ದೀಪ ಹಚ್ಚಬೇಕು. ಈಗ ಮುಸ್ಸಂಜೆ ದೀಪ ಹಚ್ತೀವಿ ಅಂತ ಕರಿತೀವಿ. ಸೊ ಮುಸ್ಸಂಜೆ ದೀಪ ಹಚ್ಚೋರು ಕಡಿಮೆ ಆಗ್ಬಿಟ್ಟಿದ್ದಾರೆ. ಸೊ ದೀಪ ಕಂಪಲ್ಸರಿ ದೀಪ ಹಚ್ಚಬೇಕು. ಮತ್ತು ಗಂಧದ ಕಡ್ಡಿ ಮತ್ತು ಗುಗ್ಗುಲ ಧೂಪ ಹಾಕೋದು ಇವೆಲ್ಲ ಮಾಡಬೇಕು. ನನಗೀಗ ಅಗ್ನಿಹೋತ್ರಿ ಹೇಳ್ಕೊಡ್ತಾ ಇದ್ದೀವಿ ಎಲ್ಲರಿಗೂ. ಮನೆಯಲ್ಲಿ ಸಂಜೆ ಅಥವಾ ಬೆಳಗ್ಗೆ ಅಗ್ನಿಹೋತ್ರಿ ಮಾಡಬೇಕು. ಅಗ್ನಿಹೋತ್ರಿ ಮಾಡಿದಾಗ ಯಾವ ದುಷ್ಟಶಕ್ತಿನೂ ಬರಲ್ಲ. ಯಾಕೆಂದರೆ ನಾವು ಅದು ಬೆರಣಿ, ಅಕ್ಕಿ
ತುಪ್ಪ ಬೆಲ್ಲ ಇದ್ರದ್ದು ಹಾಕಿಸಿ ಅಗ್ನಿಹೋತ್ರಿ ಮಾಡಿಸ್ತೀನಿ. ಸೊ ಇದರಿಂದ ಯಾವುದೇ ದುಷ್ಟಶಕ್ತಿ ಮನೆ ಒಳಗೆ ಬರಲ್ಲ. ಸೊ ಮತ್ತು ಬಾಗಿಲು ಸಾರಿಸ್ತಾಯಿದ್ರು, ರಂಗೋಲಿ ಇಡ್ತಾಯಿದ್ರು. ಇದೆಲ್ಲ ಈ ದುಷ್ಟಶಕ್ತಿ ಒಳಗೆ ಬರಬಾರ್ದು ಅಂತ ಮಾಡ್ತಾ ಇದ್ದಿದ್ದು. ಅರ್ಶಿನ ಹಚ್ಚೋದಕ್ಕೆ ಕಾರಣನೇ ಅದು. ಲಕ್ಷ್ಮೀ ಮಹಾಲಕ್ಷ್ಮಿ ಮಹಾದೇವತೆಗಳು ಒಳಗೆ ಬರ್ತವೆ, ದುಷ್ಟಶಕ್ತಿಗಳು ಅರಿಶಿನ ದಾಟಿ ಬರೋಕ್ಕಾಗಲ್ಲ ಒಳಗಡೆ, ಸಗಣಿ ದಾಟಿ ಒಳಗೆ ಬರೋಕ್ಕಾಗಲ್ಲ. ಸೊ ಇದೆಲ್ಲ ಕಂಪಲ್ಸರಿ. ಇದನ್ನು ಯಾರು ಈಗ ಮಾಡದೇ ಇರೋದ್ರಿಂದ ಅಟ್ಲೀಸ್ಟ್ ಮನೆಯಲ್ಲಿ ದೀಪ ಹಚ್ಚಿ ಅನುಷ್ಠಾನ ಮಾಡಿ ಅಲ್ಲಿ ಒಂದು ವೈಬ್ನ ಕ್ರಿಯೇಟ್ ಮಾಡಿದ್ರೆ ಇದು ಯಾವುದೇ ರೀತಿ ಪ್ರಯೋಗಗಳು ನಡೆಯಲ್ಲ. ಇನ್ನು ಅಮ್ಮ, ಕೆಲವರು ದುಷ್ಟಶಕ್ತಿ ಇದೆ ಅಂದರೆ ನಂಬಲ್ಲ. ಸೊ ಅಂಥವ್ರಿಗೇನು ಹೇಳ್ತೀರಾ? ಅವ್ರಿಗೆ ಅಂದರೆ ಅಮ್ಮ ಅರ್ಥ ಆಗುತ್ತೆ. ಯಾಕೆ ಅಂತಂದರೆ ಈಗ ಏನೂ ಇಲ್ಲ, ನಾನು ಚೆನ್ನಾಗೇ ಇದ್ದೀನಿ, ಆದರೆ ಒಳಗಡೆ ಒಂದು ಮನಸ್ಸಂತ ಇದ್ದೇ ಇರುತ್ತೆ. ಸೊ ಅವ್ರಿಗೆ ಏನು ನನಗೆ ಈ ಥರ ಏನೋ ಒಂದು ಕೊರತೆ ಇದೆ ಅಂತ ಅದಕ್ಕೆ ಕಂಪಲ್ಸರಿ ಗೊತ್ತಾಗುತ್ತೆ. ಒಣಜಂಬ ಕೇಳ್ಬೋದು, ನಾನು ನಂಬಲ್ಲ, ನಂಗೆ ನಂಬಿಕೆ ಇಲ್ಲ, ಇವೆಲ್ಲ ಮೂಢನಂಬಿಕೆ, ಇವೆಲ್ಲ ಸುಮ್ಮನೆ ಮಾಡ್ತಿದ್ದಾರೆ ಹೇಳ್ತಿದ್ದಾರೆ ಅಂತ ಅನ್ಕೋತಾರೆ. ಬಟ್ ಏನು ಅಂತಂದರೆ ಆ ದುಷ್ಟ ಶಕ್ತಿಗಳು ಒಂದು ಪ್ರಯೋಗಕ್ಕೆ ಒಳಗಾದವ್ರನ್ನ ಅಥವಾ ಅದನ್ನ ನೋಡಿದಾಗ ಅದನ್ನೆಲ್ಲ ನಾವು ತಿಳ್ಕೊಂಡಾಗ ಗೊತ್ತಾಗುತ್ತೆ ಅವ್ರಿಗೆ ಒಂದು ಇದೇ ಇದು ಅಂತ ಗೊತ್ತಾಗುತ್ತೆ. ಮತ್ತು ಅವ್ರ ಮನೆಯಲ್ಲಿ ಅವ್ರು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಕೊನೆಗೆ ಈಗ ಇದಿತ್ತು ಅಂದರೆ ಅವ್ರ ಮೇಲೆ ಇರುತ್ತೆ ಅಂತ. ನಾನು ದೇವ್ರನ್ನೇ ನಂಬಲ್ಲ ಅನ್ನೋ ವ್ಯಕ್ತಿ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ, ಸನಾತನ ಧರ್ಮದಲ್ಲಿ ಯಾರೂ ಇಲ್ಲ. ಯಾರು ನಂಗೆ ದೇವ್ರನ್ನೇ ನಂಬಲ್ಲ ಅಂತ ನಾವು ದುಷ್ಟಶಕ್ತಿ ಇದೆ ಅಲ್ಲಿ ಅಂತ. ಸೊ ಅದರಲ್ಲೇ ನಮಗೆ ಗೊತ್ತಾಗುತ್ತೆ ಅದು ಇದೆ ಅಲ್ಲಿ ಅಂತ. ಓಕೆ ಅಮ್ಮ, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ನಮಗೆ ತಿಳಿ ಹೇಳಿದ್ದೀರಾ. ಧನ್ಯವಾದಗಳು. ಥ್ಯಾಂಕ್ ಯು. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಒಂದಷ್ಟು ಮಾಹಿತಿಯನ್ನು ಅಮ್ಮನವ್ರ ಕಡೆಯಿಂದ ನಾವು ಪಡ್ಕೊಂಡಿದ್ದೀವಿ. ಸೊ ದುಷ್ಟಶಕ್ತಿಗಳು ಅಟ್ಯಾಕ್ ಆದರೆ ಯಾವ ರೀತಿಯಾಗಿರುತ್ತೆ, ಇನ್ನು ಇದನ್ನು ನಿವಾರಣೆ ಮಾಡಬೇಕು, ಇದರಿಂದ ಮುಕ್ತಿ ಬೇಕು ಅಂದರೆ ಏನೆಲ್ಲ ಕ್ರಮಗಳನ್ನು ತಗೊಳ್ಬೋದು, ಸೊ ಯಾವ ರೀತಿಯಾದಂಥ ಸಮಸ್ಯೆಗೆ ತಕ್ಕಂಥ ಪರಿಹಾರವಿದೆ, ಶಾಶ್ವತವಾದಂಥ ಪರಿಹಾರ ಅಂದರೆ ಹೇಗಿರುತ್ತೆ, ಇದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ನಾವು ನಿಮಗೆ ನೀಡಿದ್ದೀವಿ. ಕಾರ್ಯಕ್ರಮದಿಂದ ಎಲ್ಲರಿಗೂ ಉಪಯುಕ್ತವಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು.